ಕ್ವೆಶ್ಚನ್ ನಂಬರ್ 36. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 90 ಆಗಿದೆ. ಶ್ರೇಣಿಯ 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ. ಈ ಸಮಾಂತರ ಶ್ರೇಣಿಯ ಮೊದಲ ಪದ ಕಂಡುಹಿಡಿಯಿರಿ ಮತ್ತು ಶ್ರೇಣಿಯನ್ನು ಬರೆಯಿರಿ ಅಂತದ್ದು. ಶ್ರೇಣಿಯನ್ನು ಬರೆಯಿರಿ ಅಂದರೆ ಮೊದಲನೇ ಪದವನ್ನು ಕಂಡುಹಿಡಿದು ಶ್ರೇಣಿಯನ್ನು ಒಂದು 2-3 ಪದವನ್ನು ಬರೆದ್ರೆ ಸಾಕು. ಮೊದಲು 6 ಪದಗಳ ಮೊತ್ತ ಅಂತಾರ. ಮೊದಲ 6 ಪದಗಳ ಮೊತ್ತ ಎಷ್ಟು? 6 ಪದಗಳ ಮೊತ್ತ ಅಂದರೆ 6 ಪದಗಳ ಮೊತ್ತ ಅಂದರೆ 90 ಕೊಟ್ಟಾರಲ್ಲ ಅವರು. 6 ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿತ್ತು. ನಾವು ಏನು ಮಾಡ್ತೀವಿ? 6 ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿತ್ತು ಅಂದ್ರೆ ಆ ಪದಗಳ ಮೊತ್ತವನ್ನು ಕಂಡುಹಿಡಬೇಕಾದ ಸೂತ್ರ ಯಾವುದು? SN = n/2 × 2a + n - 1. 6 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಂದೀವಿ. ಅದಕ್ಕೆ S6 = ಅಂದರೆ n = ಏನಾಯ್ತು ಇಲ್ಲಿ? 6 ಆಯಿತು. 6/2 × 2a + 6 - 1d ಇಷ್ಟಾಯಿತು. ಇದನ್ನು ಸ್ಥಳೀಕರಿಸ್ಕೋರಿ. 6 ಪದಗಳ ಮೊತ್ತ ಅಂದರೆ ಎಷ್ಟು ಅಂದಾರವರು? 90 ಅಂದಾರಲ್ಲ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 90 ಅಂತ ಹೇಳ್ಯಾರವರು. ಹೀಗಾಗಿ ನಾನು ಇದು 6 ಪದಗಳ ಮೊತ್ತ 90 ಅಂತ ಬರ್ತೀನಿ ನಾನು. = 3 ಆಯಿತು. ಹೆಂಗೆ 3 ಆಯಿತು? 2 1 2 3 ಆಯಿತು. ಈ 1ಕ್ಕೆ ಬೆಲೆ ಇಲ್ಲ, 3 ತಂದಿಲ್ಲಿ ಇಟ್ಟೀನಿ. ಏನು ಉಳಿತಿಲ್ಲಿ? 2a + 5d ಇಷ್ಟು ಉಳಿತು. ನಾವು 6ರಲ್ಲಿ 1 ಕಳೆದ್ರೆ 5 ಉಳಿತು. ಆ 5ರಿಂದ ಡಿಗೆ ಗುಣಾಕಾರ ಮಾಡಿದಾಗ 5d ಆಯಿತು. ಅರ್ಥ ಆಯಿತು? ಇಲ್ಲೇನು ಮಾಡಬೇಕು? ಈ 3ರಿಂದ ಅಷ್ಟಕ್ಕೆ ಗುಣಾಕಾರ ಮಾಡಬೇಕು. 1 ಇಲ್ಲ 3ರಿಂದ 1ಕ್ಕೆ ಗುಣಾಕಾರ ಮಾಡಿದ ಕೂಡ ದೊಡ್ಡ ದೊಡ್ಡ ಸಂಖ್ಯೆಗಳಾಗ್ತಾವೆ ಅನ್ನಿಸ್ತು ಅಂದ್ರೆ ಈ 3ನ್ನು ಭಾಗಾಕಾರಕ್ಕೆ ತರಬೇಕು. ಮತ್ತೊಂದು ನೀವು 2 ರೀತಿ ಇಲ್ಲಿ ಮೂಮೆಂಟ್ ಆಗ್ಬೋದು. ನಾನೇನು ಮಾಡ್ತೀನಿ? 3ರಿಂದ ಈ ಗುಣಾಕಾರ ಮಾಡಿದಾಗ ಸ್ವಲ್ಪ ದೊಡ್ಡ ಆತ ಅಂತ ಅನಿಸ್ತು ನನಗೆ. ಅದಕ್ಕೆ 90/3 ಮಾಡ್ಕೊತೀನಿ. ಯಾಕೆ ಇಲ್ಲಿ 8 ಇರ್ತದೆ. ಈ ಕಡೆ ಬರುವಾಗ ಭಾಗಾಕಾರದಲ್ಲಿ ನಾವು ತರಲಿಕ್ಕೆ ನಮಗೆ ಸಾಧ್ಯ ಅದ. ಇಲ್ಲೇನು ಉಳಿತು? 2a + 5d ಉಳಿತು. 3 1 3 3 0ಕ್ಕೆ 0 ಅದು ಏನಾಯ್ತು ಇಲ್ಲಿ? 30 = 2a + 5d ಇಷ್ಟು ಉಳಿತು. ಇಲ್ಲಿ 2 ಅವ್ಯಕ್ತ ಪದಗಳದು. ಹೀಗಾಗಿ ನಾನು ಸಮೀಕರಣ 1 ಅಂತ ಮಾಡ್ಕೋತೀನಿ. ಇದು ಸಮೀಕರಣ 1 ಆಯಿತು. ಇನ್ನು 4ನೇ ಪದಗಳ ಮೊತ್ತ. 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ ಅಂತಾರೆ. ಅದನ್ನು ಸ್ವಲ್ಪ ನೋಡ್ಕೋಬೇಕಲ್ಲ. ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಮತ್ತು ಮುಂದೆ ಹೋಗೋಣ ಅಂತ. ನೋಡ್ರಿ, ಇನ್ನೇನು ಮಾಡಬೇಕು? 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ. ಈ ಲೈನವನ್ನು ಕರೆಕ್ಟಾಗಿ ನಾವು ಬಿಡಿಸ್ಕೋಬೇಕು. 4ನೇ ಪದ ಮತ್ತೇನು ಬೇಕು? 4ನೇ ಪದ ಯಾವುದು? ಆಮೇಲೆ ಮೊದಲ 2 ಪದಗಳ ಮೊತ್ತ. ಮೊತ್ತ 4ನೇ ಪದ 2 ಪದಗಳ ಮೊತ್ತ. 2 ಪದ ಅಂದರೆ ಯಾವುದು? ಮೊದಲ 2 ಪದಗಳ ಮೊತ್ತ. ಮೊದಲ 2 ಪದಗಳಂತ ಬರೀಬೇಕಿಲ್ಲಿ. ಮೊದಲ 2 ಪದಗಳ ಮೊತ್ತ. ಅರ್ಥ ಆಯಿತು?
ನಾಲ್ಕನೇ ಪದ ಅಂದರೆ ಯಾವ್ದಿಲ್ಲಿ? ನಾಲ್ಕನೇ ಪದ ಅಂದಾಗ A4 ಅಂತೀವ. ನಾಲ್ಕನೇ ಪದ ಅಂದಾಗ A4 ಅಂತೀವಿ. A4ದ ಆದರ್ಶ ರೂಪ ಯಾವುದು? A+3D. ಹೌದೇನಲ್ಲೋ? ಹಾಂ, ಇನ್ನು ಇದೇನಾಯ್ತದು? ನಾಲ್ಕನೇ ಪದವನ್ನು ಹಿಂಗೆ ಬರ್ತೀವಿ. ಎರಡು ಪದಗಳ ಮೊತ್ತ ಅಂತೀವಿ. ಎರಡು ಪದಗಳಂದ್ರೆ ಯಾವ್ಯಾವು? ಎರಡು ಪದಗಳಂದ್ರೆ ಯಾವ್ಯಾವು ನೋಡ್ರಿ. ಎ ಅನ್ನೋದು ಒಂದು, ಆಮೇಲೆ A+D ಅನ್ನೋದು ಮತ್ತೊಂದು. ಮೊತ್ತ ಅಂತೀವಿ, ಅದಕ್ಕೆ ನಾವು ಪ್ಲಸ್ ಮಾಡ್ಕೊಂಬಿಡೋದು. ಅರ್ಥ ಆಗ್ಲಿಕ್ಕೆ ಹೇಳಿದ್ದು ಮೊದಲೆರಡು ಪದಗಳು ಅಂದರೆ ಇಲ್ಲಿ ಯಾವ್ಯಾವ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೋರಲ್ಲ. ಇದು ಒಂದೇ, ಇದು ಒಂದೇ. ಎಷ್ಟು ಎ? 2A. ಆಮೇಲೆ +Dಗೆ +D. ಹೌದಲ್ಲ? ಇವೆರಡು ಕೂಡಿಸಿದಾಗ ಇಷ್ಟು ಬರ್ತದನಿಲ್ಲ, ಸ್ವಲ್ಪ ನೋಡ್ಕೋರಿ. ಮೊದಲೆರಡು ಪದಗಳು. ನೆಕ್ಸ್ಟ್ ನೋಡ್ರಿ, ಮುಂದೆ ಏನಾಗ್ತಿಲ್ಲಿ? A+3D. A+3D ಅಂದರೆ ಯಾವುದು? A+3D ಅಂದರೆ ಯಾವುದು? ನಾಲ್ಕನೇ ಪದ. A+3D ಅಂದರೆ ನಾಲ್ಕನೇ ಪದ. ಹೌದೇನಲ್ಲೋ? ಹಾಂ, ಕನ್ಫ್ಯೂಸ್ ಮಾಡ್ಕೊಳಕತ್ತರ ಏನು? A+3D ಅಂದ್ರೇನು? ನಾಲ್ಕನೇ ಪದ ಆಯಿತು. ನಾಲ್ಕನೇ ಪದಕ್ಕೆ ಏನೇನು ಈಕ್ವಲ್ ಆಗ್ತದೆ? ಮೊದಲೆರಡು ಪದಗಳ ಮೊತ್ತ, ಅದು 3 ಹೆಚ್ಚಿಗೆ ಆಗಬೇಕು. ಮೊದಲೆರಡು ಪದಗಳಂದ್ರೆ ಯಾವ್ಯಾವು? ಮೊದಲೆರಡು ಪದಗಳ ಮೊತ್ತ ಅಂದರೆ 2A+D. 2A+D. 2A+D ಆಯಿತು. ಏನಾಗಬೇಕು? ಮೊದಲೆರಡು ಪದಗಳ ಮೊತ್ತ ಆಯಿತು. ಇದಕ್ಕೆ 3 ಹೆಚ್ಚಾಗಬೇಕು. 3 ಹೆಚ್ಚಾದಾಗ ನಾಲ್ಕನೇ ಪದ ಸ್ಟಾರ್ಟ್. ಅರ್ಥ ಆಯ್ತು ಹೇಳಿದ್ದು? ಅಂದರೆ ಇದು ನಾಲ್ಕನೇ ಪದ ಆಗಬೇಕಾಗಿತ್ತು. ಅಂದ್ರೆ ಮೊದಲೆರಡು ಪದಗಳ ಮೊತ್ತ, ಅದರಲ್ಲಿ 3 ಕೂಡಿಸ್ಬೇಕು. ಮೊದಲೆರಡು ಪದಗಳ ಮೊತ್ತ ಅಂದರೆ 2A+D ಆಯಿತು. ಅದರಲ್ಲಿ 3 ಕೂಡಿಸ್ತೀವಿ. ಇದು ಅಷ್ಟು ಕೂಡಿದಾಗ ನಾಲ್ಕನೇ ಪದ ಆಗ್ತದೆ. ನಾಲ್ಕನೇ ಪದ ಆದರ್ಶ ರೂಪನ ಬರ್ತೀನಿ. ಇನ್ನು ಮುಂದೆ ಇದರಲ್ಲಿ ನಾವು ಏನು ಕಂಡು ಹಿಡಿಬೋದು ನೋಡಿರಿ. ಅವ್ಯಕ್ತ ಪದಗಳು ಹೆಂಗೆ ಅದಾವೆ ಏನು ಸುದ್ದಿ? A+3D, ಆಮೇಲೆ -2A -D. ಇದು ಯಾಕಡೆ ಸಸ್ತಾಕ್ ಬರೋದಿಲ್ಲ. ಯಾಕಂತ ಕೇಳು, ಇದು ಸರಿಸಿದ್ರದು ಅಷ್ಟೇ ಉಳಿದು ಬಿಡುತ್ತದೆ. ಹೀಗಾಗಿ ಏನು ಮಾಡಬೇಕದು? =3 ಅಷ್ಟೇ ಎದ್ದು ಬಿಡಲಿ ಅದು. ಅಂದರೆ ಇದು ಅಷ್ಟು ಕೂಡಿದಾಗ 3 ಆಗ್ತದೆ ಅಂದಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ. 2A, ಇದು 1A. ಪ್ಲಸ್ ಇಂಟು ಮೈನಸ್ ಆಯಿತು. 2Aದಲ್ಲಿ 1A ಹೋದಾಗ 1A ಉಳಿತು. ದೊಡ್ಡ ಕಿಚ್ಚನ -A. ಅರ್ಥ ಆಯಿತು? ಇನ್ನು ನೆಕ್ಸ್ಟ್ 3D, ಇದೊಂದು D. ಎಷ್ಟು D ಉಳಿತು? ಎಷ್ಟು? ಯಾವ D? +2D. ಇಷ್ಟು ಉಳಿತವನಿಲ್ಲ, =3 ಆಯಿತು. ಹಾಂ, ಇದರಲ್ಲಿ ಏದ ಬೆಲೆ ಏನು ಕಂಡು ಹಿಡಿಬೋದು ನೋಡಿರಿ. ಇದರಲ್ಲಿ ಏದ ಬೆಲೆ ಕಂಡು ಹಿಡಲಿಕ್ಕೆ ಸಾಧ್ಯತೆ ನೋಡಿರಿ. ಇಲ್ಲಿ ಮೈನಸ್ ಆದರೆ ಈ ಮೈನಸ್ ತೊಗೋಬೇಕಾದ್ರೆ ಏನು ಮಾಡಬೇಕು? ಹಾಂ, ಇಲ್ಲಿ ಏನು ಮಾಡ್ತೀನಿ ಅಂದ್ರೆ 2D -3 ಇದನ್ನ ಈ ಕಡೆ ತಂದೆ, ಇದನ್ನು ಕಡೆ ಹಾಕ್ಬಿಡ್ತೀನಿ, =A. ಅರ್ಥ ಆಯ್ತಾ? ಇನ್ನು A = A ಅಂದರೆ ಎಷ್ಟಾಯಿತು? 2A -3. 2A -3 ಆಯಿತು. ಏದ ಬೆಲೆ ಹೆಂಗೆ ಬಂತು? ನಿಖರವಾಗಿ ಬರಲಿಲ್ಲ. ಹೌದಲ್ಲ? ಈಕ್ವೇಷನ್ ನಂಬರ್ 2. ಅರ್ಥ ಆಯಿತು? ಈಕ್ವೇಷನ್ ನಂಬರ್ 2. ಈ 1ನೇ ಈಕ್ವೇಷನ್ ಮತ್ತು 2ನೇ ಈಕ್ವೇಷನ್ ಸ್ವಲ್ಪ ಏನಾರು ವರ್ಕ್ ಮಾಡ್ಕೋರಲ್ಲ.
ಹಾಂ, ಈ ಒಂದನೇ ಈಕ್ವೇಷನ್ ಮತ್ತು ಎರಡನೇ ಈಕ್ವೇಷನ್ ಏನಾರು ವರ್ಕ್ ಆಗ್ತದೆ ನೋಡೋಣಂತ. ಹಾಂ, ಈಗ ಇನ್ನೊಂದು ಸ್ವಲ್ಪ ಬೋರ್ಡ್ ಕ್ಲೀನ್ ಮಾಡಿ ಈ ಸಲ ಫೈನಲ್ ಮಾಡೋಣಂತ. ಹಾಂ, ಏನಾಯ್ತಿದು 2A ಇದ್ದಿದ್ದು 2D ಆಗಬೇಕು. ಅರ್ಥ ಆಯ್ತಾ? ಹಾಂ, ಸ್ಮಾಲ್ ಕರಪ್ಷನ್. ಸಮೀಕರಣ 1 ಏನಿತ್ತು? ಸಮೀಕರಣ 1 30 = 2A + 5D. ಇದು ಸಮೀಕರಣ 1 ಆಗಿತ್ತು. ಸಮೀಕರಣ 2 A = 2D - 3. ಇದು ಸಮೀಕರಣ 2 ಆಗಿತ್ತು. ಹೌದಾ? ಯಾಕಂದರೆ ಮತ್ತೆ ವಿಡಿಯೋವನ್ನು ನೀವು ಬ್ಯಾಕ್ ಹೋಗಿ ನೋಡಬೇಕಾಗ್ತದೆ. ಅದಕ್ಕೆ ಇಲ್ಲೇ ಬರ್ಕೊಂಡು ಮುಂದುವರೆದೇನೆ. ಈ ಸಮೀಕರಣ 1 ಮತ್ತು 2ರಿಂದ ಈ ಎದ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಎದ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನು ಸಿಗ್ತದೆ ನೋಡಿರಿ? ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನಮಗೆ ಯಾವ ಬೆಲೆ ಸಿಗ್ತದೆ? ಡಿದ ಬೆಲೆ ಸಿಗ್ತದೆ. ಸಮೀಕರಣ 1 ನೋಡ್ರಿ, ಇಲ್ಲಿ ಎ ಇದ್ದಲ್ಲಿ ಇದನ್ನು ಬರೆದುಬಿಟ್ಟೇವಂದ್ರೆ ನಮ್ಮ ಡಿದ ಬೆಲೆಯನ್ನು ಕ್ಲಿಯರ್ ಆಗ್ತದೆ. ಹಾಂ, ನಾನು ಸಮೀಕರಣ 1 ಬರ್ಕೋತೀನಿ. ಮೊದಲು ಬರ್ಕೊಂಡು ಆಮೇಲೆ ಆದೇಶ ಮಾಡ್ತೀನಿ. ಸಮೀಕರಣ 1 ಅಂದ್ರೆ 30 = 2A + 5D. ಇದು ಸಮೀಕರಣ 1 ಆಯಿತು. ಈ ಸಮೀಕರಣಕ್ಕೆ ಏದ ಬೆಲೆಯನ್ನು ಆದೇಶ ಮಾಡೋಣ. 30 = 2A ಬಂತು. ಎ ಅಂದ್ರೇನು? 2D - 3. 2D - 3 ಮತ್ತೇನು ಉಳಿತು? +5D. ಇಷ್ಟು ಉಳಿತು. ಇದನ್ನು ಸ್ಥಳೀಕರಿಸ್ಕೋರಿ. ಈ ಲೈನ್ದಲ್ಲಿ ಡಿ ಆದಲ್ಲ, ಡಿ ಒಂದು ಬಿಟ್ಟು ಮತ್ತೇನು ಕಾಣಿಸೋದೇ ಇಲ್ಲ ನಮಗೆ. ಅಂದರೆ ಡಿನೇ ನಮಗೆ ಡಿದ ಬೆಲೆ ನಮಗೆ ಇಲ್ಲಿ ಸಿಗ್ತದೆ. ಹಾಂ, ಮುಂದೆ ನೆಕ್ಸ್ಟ್ 30 = 2ರಿಂದ ಅಷ್ಟಕ್ಕೆ ಗುಣಾಕಾರ ಮಾಡಬೇಕು. 2 ಮತ್ತು ಈ ಕಡೆ ತರೋದಲ್ಲ, ಮತ್ತೊಂದರಿಗೆ ಬೀಳ್ತೀರಿ. 2 2 4D + × -, -2 3 6. ಏನು ಉಳಿತು? ಇದು ಗುಣಾಕಾರ ಆಯಿತು. ಉಳಿದಿದ್ದನ್ನು ಬರೆದು ಬಿಡೋಣ. +5D. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು ನಿಲ್ಲೋ? ಹಾಂ, ಏನು ಮಾಡಬೇಕೀಗ? 30 + 6 ಈ -6 ಈ ಕಡೆ ತಂದೆ, ಪೂರ್ಣ ಸಂಖ್ಯೆ ಅದ ಈ ಕಡೆ ತಂದೆ. ಅಲ್ಲಿ ಏನೇನು ಉಳಿತು? 4D ಮತ್ತು 5D ಉಳಿತು. 4D ಮತ್ತು 5D ಅಂದ್ರೆ ಎಷ್ಟು ಡಿ ಆಯಿತು? 9D. 9D ಆಯಿತು. 30 + 6 36 = 9D. 36/9 = D ಆಯಿತು. 9 1 9 4 36 ಹೌದಲ್ಲ? ದೇರ್ಫೋರ್ D = 4 ಆಯಿತು. ಎಷ್ಟಾಯಿತು? D = 4 ಆಯಿತು. ನಮಗೇನು ಬೇಕು? ಶ್ರೇಣಿಯನ್ನು ಬರೀಬೇಕಾಗಿತ್ತು ಅಂದರೆ ಮೊದಲನೇ ಪದ ಕಂಡುಹಿಡಿ ಅಂದರವರು. ಮೊದಲನೇ ಪದ ಕಂಡುಹಿಡಿದು ಶ್ರೇಣಿಯನ್ನು ಬರೀಬೇಕು. ಹಾಂ, ಮೊದಲನೇ ಪದವನ್ನು ಕಂಡುಹಿಡಿಬೇಕಾಗಿತ್ತು ಅಂದರೆ ಎದ ಬೆಲೆಯನ್ನು ಕಂಡುಹಿಡಿಬೇಕು. ಈ ಡಿದ ಬೆಲೆಯನ್ನು ಯಾವುದರಲ್ಲಿ ಆದೇಶ ಮಾಡ್ತೀರಿ? ಇಲ್ಲಿನೂ ಆದೇಶ ಮಾಡ್ಬೋದು, ಇಲ್ಲಿನೂ ಆದೇಶ ಮಾಡ್ಬೋದು. ನೀವು ಬೇಕಾದಲ್ಲಿ ಆದೇಶ ಮಾಡ್ಬೋದು. ಈಸಿಯಾದ ಅನ್ನಿಸ್ತದೆ ನೋಡಿರಿ. ಸಮೀಕರಣ 1 ಅನ್ನಿಸ್ತದೆ, 2 ಅನ್ನಿಸ್ತದೋ? ಸಮೀಕರಣ 2 ಈಸಿ ಅನ್ನಿಸ್ತದ? ಹಂಗಾರೆ ಈ ಡಿದ ಬೆಲೆ ಸಮೀಕರಣ 2ರಲ್ಲಿ ಆದೇಶ ಮಾಡಿರಿ. ಅಂದರೆ ಡಿದ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ
ಆದೇಶ ಮಾಡಬೇಕಾಗಿತ್ತು ಅಂದ್ರೆ ಮೊದಲು ಸಮೀಕರಣವನ್ನು ಬರ್ಕೊರಿ, ಆಮೇಲೆ ಆದೇಶ ಮಾಡೋಣಂತ. ಸಮೀಕರಣ 2 ಬರ್ಕೊಳ್ಳೋಮು. ಅಂದ್ರೆ ಎ ಈಕ್ವಲ್ ಟು 2D - 3. ಇದು ಸಮೀಕರಣ 2 ಹೋದ್ರಲ್ಲ, ಹಾಂ ನೋಡಿಲ್ಲ ಅದಲ್ಲ, ಇಲ್ಲಿ ಡಿದ ಮೇಲೆ ಆದೇಶ ಮಾಡಬೇಕಾಗ್ಯದ. ಎ ಈಕ್ವಲ್ ಟು 2 ಡಿ ಅಂದರೆ ಎಷ್ಟಾಗ್ಯದ, ಇಲ್ಲಿ 4 ಆಗ್ಯದ. ಹಾಂ ಇಂಟು 4 - 3. ಎ ಈಕ್ವಲ್ ಟು 2 4 8 - 3. ದೇರ್ಫೋರ್ ಎ ಈಕ್ವಲ್ ಟು 8ರಲ್ಲಿ 3 ಮೈನಸ್ ಮಾಡಿದಾಗ 5. ನಮಗೆ ಎದ ಬೆಲೆ ಸಿಕ್ತು, ಡಿದ ಬೆಲೆ ಸಿಕ್ತು. ಇನ್ನೇನು ಮಾಡಬೇಕು? ಮೊದಲ ಪದ ಆದ್ದರಿಂದ ಮೊದಲ ಪದ ಎ ಅಂದರೆ 5 ಆಯಿತು. ಹಾಂ ಇನ್ನೊಂದು ಸ್ವಲ್ಪ ಉಳಿದದ, ಅದಿಷ್ಟು ಕ್ಲೀನ್ ಮಾಡಿಕೊಂಡು ಮುಂದುವರೋಣ ಅಂತ. ಅಂದರೆ ಏನಾಗಿತ್ತು ಇಲ್ಲಿ? ಡಿ ಈಕ್ವಲ್ ಟು ಎಷ್ಟಾಗಿತ್ತು? ಡಿ ಈಕ್ವಲ್ ಟು 4, ಎ ಈಕ್ವಲ್ ಟು 5 ಆಗಿತ್ತು. ಹೌದಲ್ಲ? ಸಿ ಡಿ ಎ ಮೊದಲ ಪದ ಅಂತಾರೆ. ಸಿ ಡಿ ಎ ಮೊದಲ ಪದ ಯಾವುದಿದು? ಸಿ ಡಿ ಎ ಮೊದಲ ಪದ ಎ ಆಯಿತು, 5 ಅಂತ ಬರ್ದೀವಿ. ಇನ್ನು ಸಿ ಡಿ ಬರೀಬೇಕಲ್ಲ. ಹಾಂ ಸಿ ಡಿ ಬರೀಬೇಕಾಗಿತ್ತು ಅಂದ್ರೆ A1 ಈಕ್ವಲ್ ಟು ಎಷ್ಟು? 5. ಡಿ ಸಿಕ್ಕಾಬಿಟ್ಟದ ನಮಗೆ. ಹಾಂ ಇನ್ನು A2 ಈಕ್ವಲ್ ಟು ಎ ಪ್ಲಸ್ ಡಿ. ಎ ಪ್ಲಸ್ ಡಿ ಅಂದ್ರೆ 5 + 4 ಈಕ್ವಲ್ ಟು 9. ಎರಡನೇ ಪದ ಸಿಕ್ತು. ಆಮೇಲೆ A3 ಈಕ್ವಲ್ ಟು ಎ ಪ್ಲಸ್ 2D. ಅಂದ್ರೆ ಎ ಅಂದರೆ ಎಷ್ಟು? 5 + 2 × 4 ಈಕ್ವಲ್ ಟು 5 + 2 4 8. ಎಷ್ಟಾಯಿತು? 13 ಆಯಿತು. ಅವ್ರು ಏನಂತಾರೆ? ಶ್ರೇಣಿಯನ್ನು ಬರೆಯಿರಿ ಅಂತಾರೆ. ಇಷ್ಟು ಪದಗಳು ಬರೆಯುತ್ತೇನೆ ಅವ್ರು ಹೇಳಿಲ್ಲ, ಸುಮ್ಮನೆ ಶ್ರೇಣಿಯನ್ನು ಬರಿ ಅಂತಾರೆ. ಒಂದು 3 4 ಬರೆದ್ರೆ ಸಾಕು. ನಾನಂತೂ 3 ಬರಿತೀನಿ, ನೀವು ಬೇಕಂದ್ರೆ 4 ಬರ್ಕೋಬೋದು, ಅಲ್ಲಿ ಸ್ಪೇಸ್ ಇತ್ತು, ಜಾಗ ಇತ್ತು ಅಂದ್ರೆ. ಆದ್ದರಿಂದ ಶ್ರೇಣಿ ಯಾವುದು? ಮೊದಲನೇದ್ದು 5, ಆಮೇಲೆ 9, ಆಮೇಲೆ 13. ಹೌದಲ್ಲ? ಇದೇ ಥರನಾಗಿ ಮುಂದುವರಿತಿರ್ತಾವೆ. ದಟ್ಸ್ ಆಲ್.